ಫ್ರೈಡೇ ಮಾರ್ನಿಂಗ್ ಮೇ ಫಸ್ಟ್ ವ್ಲಾಗ್ ಇದಾಗಿರುತ್ತೆ. ಬೆಳಗ್ಗೆನೇ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಮನೆ ದೇವ್ರ ತೇರಿರೋದ್ರಿಂದ ಮನೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗ್ರಾಸರಿ ಎಲ್ಲ ಬೇಕಿತ್ತು ಆರತಿ ಮಾಡಲಿಕ್ಕೆ ತೊಗೊಂಡು ಬರೋಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದೆ ಅಂಗಡಿಯಿಂದ. ಅಷ್ಟೊತ್ತಿಗೆ ನನ್ನ ಗುಬ್ಬಿನೇ ಸ್ನಾನ ಮಾಡಿತ್ತು, ರೇಖಾನು ಟಿಫನ್ ಪ್ರಿಪೇರ್ ಮಾಡ್ತಾ ಇದ್ಲು. ಸೊ ಒಂದು ಕೆಲಸ ಮಾಡ್ಕೊಂಡ್ಲು ಅವಳು. ನಾನು ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಬಂದೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮೇ ಫಸ್ಟು. ಇವತ್ತಿನ ಸ್ಪೆಷಲ್ ಬಂದು ಹ್ಯಾಪಿ ಲೇಬರ್ಸ್ ಡೇ, ಅಂದರೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಕಮ್ಮಿ ಸಂಬಳ ತಗೊಂಡು ಜಾಸ್ತಿ ಕೆಲಸ ಮಾಡೋ ಎಲ್ರಿಗೂ ಜಾಸ್ತಿ ಸಂಬಳ ತಗೊಂಡು ಕಮ್ಮಿ ಕೆಲಸ ಮಾಡೋರಿಗೆ ಹ್ಯಾಪಿ ಲೇಬರ್ಸ್ ಡೇ. ಅಂದರೆ ಇವತ್ತು ಮನೆ ತೇರು ಬೇರೆ, ಅಂದರೆ SRS ಬೆಟ್ಟ, ರೇವಣಸಿದ್ದೇಶ್ವರನ ಬೆಟ್ಟ ಆಯ್ತಲ್ಲ, ಸೊ ಅದು ತೇರು ಬೇರೆ ನಮ್ಮ ಮನೆ ದೇವರು. ಸೊ ಹೊರಡ್ತೀವಿ, ನಾವೆಲ್ಲರೂ ಹೋಗ್ತೀವಿ. ಸೊ ಅದೊಂದು ಹೊರಟಿದ್ದೀನಿ, ರೆಡಿ ಆಗಬೇಕು. ಸ್ನಾನ ಎಲ್ಲ ಆಗಿದೆ, ಪೂಜೆ ಮಾಡಬೇಕು. ಸೊ ನಾನು ರೆಡಿಯಾಗಿ ಹೋಗಬೇಕು. ಅಪ್ಪ ಬರಲ್ಲ, ಅಮ್ಮ ಬರ್ತಾರೆ. ಬಿಕಾಸ್ ಅವ್ರದ್ದೇ ಆದ ತೋಟದಲ್ಲಿ ಕೆಲಸ ಇರೋದ್ರಿಂದ ಸೊ ಅವ್ರು ಬರಲ್ಲ. ನಾವೇ ಹೋಗ್ಬಿಟ್ಟು ಬರಬೇಕು. ಹೊರಟಿದ್ದೀವಿ. ಸೊ ಅಕ್ಕಷ್ಟು ಕೆಲಸ ಇದೆ ಹೇಳ್ಬೇಕಂದ್ರೆ. ಆರತಿ ಬೇರೆ ಮಾಡಬೇಕಲ್ವ, ಮನೆ ದೇವ್ರ ತೇರು ಅಂದರೆ ಆರತಿ ಇದ್ದೇ ಇರುತ್ತೆ. ಸೊ ಆರತಿ ಮಾಡಬೇಕು. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಅವರೇ. ರೇಖಾ ಟಿಫನ್ ಮಾಡಿಟ್ಬಿಟ್ಟು ಬೋದ್ಲು ಬರ್ತೀನಿ ಅಂತ ಹೇಳಿ. ಅವಳು ಟಿಫನ್ ಕೆಲಸ ಆಯಿತು. ನಮಿತಂಗೂ ಸ್ವಲ್ಪ ಜ್ವರ. ಚಿನ್ಮಯಿ TV ನೋಡ್ತಾ ಇದ್ದಾನೆ. ಸೊ ರೆಡಿ ಆಗಬೇಕು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಜಾತ್ರೆಗೆ ಹೋಗ್ತೀನಲ್ವಾ, ತೇರೆಲ್ಲ ತೋರಿಸ್ತೀನಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇದು ನನ್ನ ಔಟ್ಫಿಟ್. ನೆನ್ನೆ ತೊಗೊಂಡು ಬಂದೆ. ಸೊ ನೆನ್ನೆ ಹೋಗಿದ್ದೆ ಅಂತ ನೆನ್ನೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಸೊ ಹೋಗ್ಬಿಟ್ಟು ಬಂದ್ವಿ. ಇವತ್ತು ಬನ್ನಿ ರೆಡಿ ಆಗೋಣ, ಹೋಗಬೇಕು. ಇವಾಗ ಆಲ್ರೆಡಿ ಟೈಮು 9 o'clock ಆಗಿದೆ ಅನಿಸುತ್ತೆ. ಅಲ್ಲಿ 12 ಗಂಟೆಗೆ ಅನಿಸುತ್ತೆ ತೇರು, 12 ಗಂಟೆಗೆ ತೇರು. ಹೋಗಬೇಕು, ಬೇಗ ರೆಡಿ ಆಗ್ತಾ ಇದ್ದೀವಿ. ಸೊ ನಾನು ರೆಡಿಯಾಗಿ ಪೂಜೆ ಒಂದು ಮಾಡಿದ್ದೀನಿ. ಟಿಫನ್ ಆಗಿದೆ ಅಲ್ಲ, ಪೂಜೆ ಮಾಡಿಕೊಂಡ್ರೆ ಅಮ್ಮ ಬಂದು ಸ್ನಾನ ಮಾಡ್ಕೊಂಬಂದು ಅವ್ರು ಆರತಿ ಮಾಡ್ತಾರೆ. ಇನ್ಯಾರ್ದು ಇಲ್ಲ, ಅಮ್ಮಂದೊಂದು ಐತೆ. ಅಪ್ಪ ಬರಲ್ಲ, ಅಪ್ಪ ತೋಟದಲ್ಲಿ ಆಳು ಬಂದಿದ್ದಾರೆ ಅಂತ ಹೇಳ್ತು. ಸೊ ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಆರಾಮಾಗಿ ಅಂತ ಅಂತು. ಸರಿ ಆಯಿತು ಅಂತೇಳಿ ನಾವೇ ಹೊರಟಿದ್ದೀವಿ. ಹೋಗ್ಬೇಕಾಯ್ತು, ಇಷ್ಟೊತ್ತಲ್ಲಿ 2 ಸತಿ ಹೋಗಬೇಕಾಗಿತ್ತು. ಸೊ ಈ ವರ್ಷ ಹೋಗೋಕ್ಕಾಗಲಿಲ್ಲ, ನಮ್ಮದೇ ಆದ ಸಣ್ಣ ಪುಟ್ಟ ಪ್ರಾಬ್ಲಮಿಂದ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೆಡಿ ಆಗಬೇಕು ನಾನು. ಸೊ ಏನಿಲ್ಲ, ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಸಾಕು. ತಲೆ ಒಣಗಿಲ್ಲ ಅಲ್ಲ, ಸಮ್ಮರ್ ಬೇರೆ. ಗಂಟೆ ಹಾಕ್ಬಿಡ್ತೀನಿ ಅಲ್ಲಿ ಹೋಗಿದ ತಕ್ಷಣ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣ ದೇವ್ರ ಪೂಜೆ ಮಾಡ್ಲಿಕ್ಕೆ ನಾನು ಕೂತ್ಕೊಂಡೆ. ಅಮ್ಮ ಅಲ್ಲಿ ಆರತಿ ಮಾಡ್ಕೊಬೇಕಾಯ್ತು. ಮನೆ ದೇವರು ರೇವಣಸಿದ್ದೇಶ್ವರ ನಮ್ಮ ಮನೆ ದೇವರಾಗಿರೋದ್ರಿಂದ ಆರತಿ ಮಾಡ್ಕೊತೀವಿ ವರ್ಷಕ್ಕೊಂದ್ಸತಿ. ಸೊ ಆರತಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿತ್ತು. ಅಡುಗೆ ಮನೆ ಆಬ್ವಿಯಸ್ಲಿ ಮೆಸ್ಸಿ ಆಗಿದೆ, ಬಿಕಾಸ್ ಕೆಲಸ ಜಾಸ್ತಿ, ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಹಂಗೇನೆ ಸ್ವಲ್ಪ ಆರತಿ ಮಾಡ್ಕೊಂಡ್ಬಿಡಮ್ಮ ನೀನು ಅಂತ ಹೇಳಿದೆ. ಸರಿ ಅಮ್ಮ ಆರತಿ ಮಾಡ್ಕೊಟ್ಟಿದ್ದು, ನಾನು ಮಾಡ್ತೀನಿ ಆರತಿನ. ಸೊ ಅಮ್ಮ ಮಾಡುತ್ತೆ. ಹಂಗಾಗಿ ಅವ್ರ ಕೆಲಸ ಅವ್ರು ಮುಂದುವರಿಸ್ತಾ ಇರಲಿ. ಸೊ ನಾವು ಒಂದು ಸತಿ ತೊಗೊಳೋಣ ಇನಿಷಿಯೇಟಿವ್ ಅಂತ ಹೇಳಿ ಸೊ ಅವರೇ ಮಾಡ್ಕೊತಾ ಇತ್ತು. ಆರತಿ ಅಮ್ಮ ಮಾಡ್ಕೊಂಡ್ರೆ ಇಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ಯಾಕಂದರೆ ನೆನ್ನೆನೇ ಮಾಡ್ಕೊಂಬಿಡ್ಬೇಕಾಗಿತ್ತು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಕರೆಂಟ್ ಇರಲಿಲ್ಲ. ಇಲ್ಲಿ ಕರೆಂಟೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಒಂದು ವಾರದಿಂದ. ಹಾಗಾಗಿ ಅಷ್ಟೊತ್ತಿಗೆ ರೇಖಾನು ಸ್ನಾನ ಮಾಡ್ಕೊಂಬಂದ್ಲು. ಆರತಿ ಮಾಡುವಾಗ ಯಾರು ಮಡಿ ಮೈಲಿಗೆ ಇಲ್ದಲೆ ಮುಟ್ಟಬಾರ್ದು ಅಂತ ಹೇಳ್ತಾರಲ್ವ. ಸೊ ಹಂಗಾಗಿ ಅವಳು ಬೇಗ ಸ್ನಾನ ಮಾಡಿಕೊಂಡು ಅವಳು ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡಿಕೊಟ್ಲು. ಬೇಗ ಆಯಿತು. ನಾನು ದೇವ್ರ ಮನೆ ರೆಡಿ ಮಾಡಿಕೊಂಡು ಹೆಸರುಬೇಳೆ, ನೀರು, ಮಜ್ಜಿಗೆ, ಪಾನಕ ಎಲ್ಲನೂ ರೆಡಿ ಮಾಡಿಕೊಂಡೆ. ಯಾಕಂದರೆ ನೈವೇದ್ಯಕ್ಕೆ ಇಡಬೇಕಲ್ಲ. ಇಲ್ಲೇ ಇದ್ದಿದ್ರೆ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನಿಂಗ್ ಇರಲಿಲ್ಲ, ಆಯಿತಾ. ಸೊ ಇಲ್ಲೇ ಇದ್ದಿದ್ರೆ ಅರ್ಶಿನ ಕುಂಕುಮ ಕೊಟ್ಟು ಹಂಚ್ತಾ ಇದ್ವಿ. ಸೊ ಇರಲ್ಲ ಅಲ್ಲ, ಸೊ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳೋಣ ಅಂತ ಹೇಳಿ ಅಷ್ಟು ಮಾತ್ರ ಮಾಡ್ಕೊಂಡಿದ್ದಾಯಿತು. ನಾನು, ರೇಖಾ, ಅಮ್ಮ 3 ಜನನೂ ರೆಡಿ ಮಾಡ್ಕೊಂಡ್ವಿ. ಅಪ್ಪ ಬೇರೆ ಇರಲಿಲ್ಲ. ಅಪ್ಪ ಇದ್ದಿದ್ರೆ ಸಣ್ಣ ಪುಟ್ಟ ಮಾಡಿಕೊಟ್ಟಿರೋರು. ಅವರು ಅವ್ರದ್ದೇ ಆದ ಕೆಲಸದಲ್ಲಿ, ತೋಟದಲ್ಲಿ ವಿಳೆದೆಲೆ ಕೀಳಬೇಕಾಯಿತು, ಆಯಿತಾ. ಸೊ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆದರು. ಸೊ ನಾವು ಮಾಡಿಕೊಡು ಅಂತಲೂ ಕೇಳೋಕ್ಕಾಗಲ್ಲ, ಅವರು ಬ್ಯುಸಿ ಇರ್ತಾರೆ. ಸೊ ನಮ್ಮ ಕೆಲಸ ನಾವು ಮಾಡ್ಕೊಳೋಣ ಅಂತೇಳಿ ನಾವು 3 ಜನ ಇಲ್ಲಿ ಮಾಡ್ಕೊಂಡ್ವಿ. ಅಮ್ಮ ಆರತಿ ಮಾಡ್ಕೊಳ್ತು. ಅಮ್ಮ ರೇಖಾ ಸ್ವಲ್ಪ ಆರತಿ ಮಾಡಿಕೊಟ್ರು. ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ರೇಖಾನು ಟಿಫನ್ ಮಾಡಲೆಲ್ಲ ಸ್ವಲ್ಪ ಬೇಗ ಮುಗೀತು ಅಂತ ಅನ್ನಿಸ್ತು ಕೆಲಸ.
ಹಾಗಾಗಿ ಇಲ್ಲಿ ನಾನು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ ಆರತಿಗೆ. ಅಮ್ಮ ನನ್ನ ನೋಡ್ಕೊತಿತ್ತು. ನಾನೇನೇ ನಡೆಸ್ಕೊಂಬಂದಿದ್ರು ಶಾಸ್ತ್ರ ಸಂಪ್ರದಾಯಗಳು, ನೆಕ್ಸ್ಟ್ ನೀನೇನೆ, ರೇಖನಿಗೆ ಬರಲ್ಲ, ನೀನೇ ಮಾಡಬೇಕು, ನೋಡ್ಕೊ ಅಂತಿತ್ತು. ಸರಿ ನೀನು ಮಾಡಮ್ಮ, ನಾನು ನೋಡ್ಕೊತೀನಿ ಅಂತ ಹೇಳಿ ನೋಡ್ಕೊಂಡಿದ್ದಾಯಿತು. ಅಮ್ಮ ಯಾವ ರೀತಿ ಪೂಜೆ ಮಾಡ್ತಾಯಿದ್ರು ಅಂದರೆ, ನಾವು ಆರತಿ ಮಾಡೋ ರೀತಿ ತೇರಿದ್ದಾಗ ಮಾಮೂಲಿ ಪೂಜೆ ಮಾಡ್ಕೊತಾ ಇದ್ವಿ. ಈ ಥರ ಆರತಿನ ಅಮ್ಮ ಮಾಡ್ತಾಯಿದ್ರು, ನಾನು ಇನಿಷಿಯೇಟಿವ್ ತೊಗೊಂಡಿರಲಿಲ್ಲ. ಹಾಗಾಗಿ ನೋಡ್ಕೊ ಅಂತ ಹೇಳ್ತಾಯಿತ್ತು. ಸರಿ ನೋಡ್ಕೊತೀನಿ ಅಂತೇಳಿ ಮಾಡ್ತಾಯಿದ್ದೀನಿ. ಈ ಒಂದು 5 ವರ್ಷದಿಂದ ನಾನು ಕೆಲವೊಂದು ಅಮ್ಮನ ಶಾಸ್ತ್ರ ಸಂಪ್ರದಾಯಗಳೆಲ್ಲ ನಾನೂ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ನನಗೆ ಅದೆಲ್ಲ ರೂಢಿ ಆಗಿಬಿಟ್ಟಿರೋದು, ಕೆಲವೊಂದು ಪೂಜೆಗಳೆಲ್ಲ ನನಗೆ ಬಂದಿರೋದ್ರಿಂದ. ಸೊ ಹಂಗಾಗಿ ನಾನು ಮಾಡ್ಕೊತೀನಿ, ಅದನ್ನೇ ನೋಡ್ಕೊತಾ ಇದ್ದೆ. ಇಲ್ಲ ಅಮ್ಮನೂ ಪೂಜೆ ಮಾಡ್ತಾಯಿತ್ತು. ನಮ್ಮಮ್ಮ ಫಸ್ಟು ಪೂಜೆ ಮಾಡೋಕ್ಕೂ ಮುಂಚೆ ವಿಭೂತಿ ಇಟ್ಕೊಂಡ್ಬಿಡುತ್ತೆ. ಸೊ ನನಗೂ ಅದೇ ಹೇಳ್ತಾಯಿತ್ತು, ನಾನು ಇಟ್ಕೊಂಡಿರಲಿಲ್ಲ, ಆಮೇಲೆ ಇಟ್ಕೊಂಡೆ ಆಯಿತಾ. ನನ್ನ ಮಗ, ನಮ್ಮಮ್ಮ, ಮತ್ತು ನಮ್ಮಪ್ಪ 3 ಜನ ಒಂದೇ ಥರನೇ ವಿಭೂತಿ ಇಟ್ಕೊಂಡ್ಬಿಡ್ತಾರೆ ನಾನು ನೋಡಿದ ಮಟ್ಟಿಗೆ. ನಾವು ಸ್ವಲ್ಪ ಇಟ್ಕೊಳ್ತೀವಿ, ಇಟ್ಕೊಳಲ್ಲ ಅಂತೇನಿಲ್ಲ, ಅಷ್ಟೊಂದು ಸ್ಕೋಪ್ ಇಲ್ಲ ನಮಗೆ, ನಮ್ಮ ನಾವು ಉಳಿಸ್ಕೊಳ್ತೀವಿ. ಸಮ್ಟೈಮ್ಸ್ ಮಿಸ್ ಆಗಿದ್ರು ಹೇಳ್ತಾರೆ. ಹಾಗಾಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ನಲ್ಲ, ಅಮ್ಮನೇ ದೇವ್ರ ದೀಪ ಹಚ್ತು. ನೀನೇ ಹಚ್ಚು ಅಂತ ಹೇಳ್ತು, ಇಲ್ಲ ನಾನೆಲ್ಲ ಕಸ ಗುಡಿಸ್ಕೊಡ್ತೀನಿ, ನೀನು ಹಚ್ಕೊಳಮ್ಮ ಅಂತೇಳಿ ಹಚ್ಕೊಟ್ಟೆ, ರೆಡಿ ಮಾಡಿಕೊಟ್ಟೆ. ಅಮ್ಮನೇ ಪೂಜೆ ಮಾಡ್ತು. ನೋಡ್ತಾ ಇರ್ಬೋದು, ನಾವು ಈ ಥರ ಮಾಡ್ತೀವಿ, ಬೇರೆಯವ್ರು ಯಾವ ಥರ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇಲ್ಲಿ ತಮ್ಮದಿರು ಇವರು, ಅವ್ರಿಗೆ ತಿಂಡಿ ತಿನ್ನಿಸ್ತಾ ಇದ್ಲು ರೇಖಾ. ಇವರು ಇವತ್ತು ಬರ್ತಾರೆ ನಮ್ಮ ಜೊತೆ. ಪಾಪ ಅವರೇ ಕಾರ್ ಡ್ರೈವ್ ಮಾಡ್ಕೊಂಬರ್ತಾ ಇರೋದು. ಟಿಫನ್ ಮಾಡಿದ್ರಂತೆ ಶಿವಗಂಗೆಲಿ, ಗೊತ್ತಿಲ್ಲ, ಇವಳು ಬಲವಂತ ಮಾಡಿ ತುರುಕ್ತಾ ಇದ್ಲು ತಿಂದ್ರಿ ಅಂತ ಹೇಳಿ. ಇಲ್ಲ ಅಮ್ಮನೂ ಆರತಿ ಎಲ್ಲ ಬೆಳಗ್ತಾ ಇತ್ತು. ಸೊ ನಾವು ಈ ಥರ ಮಾಡ್ತೀವಿ, ಯಾರ್ಯಾರು ಯಾವ ಥರ ಮಾಡ್ತಾರೋ ನಮಗದು ಗೊತ್ತಿಲ್ಲ. ಅಮ್ಮನ ಪೂಜೆ ಮಾಡಿದ್ದಾಯಿತು. ಸೊ ನಾನು ಮಾಡಿಕೊಂಡೆ. ಚಿನ್ಮಯ್ ಮಾಡ್ತೀನಿ ಅಂತ ಅಂದ. ಅಮ್ಮನಿಗೆ ಸ್ವಲ್ಪ ಭಯ, ಎತ್ತಾಕ್ಬಿಡ್ತಾನೆ, ಭಿನ್ನ ಆಗುತ್ತೆ, ಬೇಡ ಬಿಡು, ಇನ್ನು ಸ್ವಲ್ಪ ದೊಡ್ಡವನಾಗಲಿ ಅಂತ ಹೇಳ್ತು. ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಎಷ್ಟೇ ಬೇಗ ಕೆಲಸ ಮಾಡಿದ್ರು 10 ಕಾಲ ಆಗೇ ಹೋಯ್ತು ಮನೆ ಬಿಡೋದು. 10-10:30 ಆಗೇ ಹೋಯ್ತು ಅನಿಸುತ್ತೆ. ಮನೇಲಿ ಟಿಫನ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಸೊ ಹಂಗಾಗಿ ನಾನು ಕಾರಲ್ಲಿ ನಾನು ಅಮ್ಮ ಟಿಫನ್ ಮಾಡ್ಕೊಂಡ್ವಿ. ಇವರೆಲ್ಲ ಇಲ್ಲೇ ಟಿಫನ್ ಮಾಡಿದ್ರು, ನಾನು ಅಮ್ಮ ಮಾತ್ರ ಮಾಡಿರಲಿಲ್ಲ. ಟಿಫನ್ ಕುಡಿದ್ಮೇಲೆ ಒಂದು ರೌಂಡ್ ಜ್ಯೂಸ್ ಕುಡ್ಕೊಂಡ್ವಿ. ಜ್ಯೂಸ್ ಕುಡ್ಕೊಳೋ ಅಷ್ಟೊತ್ತಲ್ಲಿ ಬಂದೇ ಬಿಡ್ತು ರಾಮನಗರ. ಇದ್ದು ರಾಮನಗರ ರೇವಣೇಶ್ವರ ಅಲ್ವಾ. ಸೊ ಹಂಗಾಗಿ ಬಂದೇ ಬಿಡ್ತು. ಪಾರ್ಕಿಂಗ್ ಒಂದು ಕಡೆ, ಅಲ್ಲೊಂದು ಕಡೆ ಒಂದು 1/2 hour ನಡೆದ್ವಿ ಅನ್ಸುತ್ತೆ, ಒಂದು ಅರ್ಧ ಕಿಲೋಮೀಟ್ರ್ ನಡೆದ್ವಿ ಹೇಳ್ಬೇಕಂದ್ರೆ. ನಾವು ಏನು ಅಂದ್ಕೊಂಡ್ವಿ, ತೇರು ಎಳೆದ್ಬಿಟ್ಟಿರ್ತಾರೆ ಅಂದ್ಕೊಂಡು ಬಂದ್ವಿ. ಸೊ ತೇರು ಎಳೆದಿರಲಿಲ್ಲ, ಸ್ವಲ್ಪ ಡಿಲೇ ಆಯಿತು. ಸೊ ಅದೊಂದು ಖುಷಿ ನಮಗೆ. ನಾವು 1 ಗಂಟೆಗೆ ಏನೋ ಬಂದ್ವಿ, 12:45 ಬಂದ್ವಿ ಅನಿಸುತ್ತೆ. ಇಲ್ಲಿ ತೇರು ಎಳೆದಿದ್ದೆ 1 ಗಂಟೆ ಆಗಿತ್ತು. ಸೊ ನಾವು ಸ್ಟಾರ್ಟಿಂಗಿಂದ ನೋಡಿದ್ವಿ, ಅದೊಂದು ಖುಷಿ ಆಯಿತು ನಮಗೆ. ನೋಡಿ ನಮ್ಮ ಮನೆ ದೇವ್ರ ರೇವಣಸಿದ್ದೇಶ್ವರ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ರು. ನಾನಂತೂ ವಿಡಿಯೋ ಮಾಡಲಿಕ್ಕೇ ತುಂಬ ಕಷ್ಟ ಆಯಿತು ನನಗೆ, ತುಂಬ ಕ್ರೌಡ್ ಇತ್ತಲ್ವ. ಸೊ ವಿಡಿಯೋ ಮಾಡಲಿಕ್ಕೆ ತೋರಿಸ್ಬೇಕು ನಾನು ನಿಮಗೆಲ್ಲ ನಮ್ಮ ಮನೆ ದೇವ್ರನ್ನ. ಸೊ ಕಷ್ಟ ಆಯಿತು. ನಾನು ಸ್ವಲ್ಪ ವಿಡಿಯೋ ಮಾಡಿದೆ, ನನ್ನ ತಂಗಿ ಸ್ವಲ್ಪ ವಿಡಿಯೋ ಮಾಡಿದೆ. ವೀರಭದ್ರ ಸ್ವಾಮಿ ಇದೆಲ್ಲ ವೀರಗಾಸೆ ಎಲ್ಲ ನೋಡೋದು ಅಷ್ಟೊತ್ತಿಗೆ ತೇರು ಸ್ವಲ್ಪ ಮುಂದೆ ಬಂತು. ಸೊ ನೋಡಿದ್ವಿ, ಕಣ್ ತುಂಬ್ಕೊಂಡ್ವಿ ಹೇಳ್ಬೇಕಂದ್ರೆ. ಇಲ್ಲಿ ಎಲ್ಲರೂ ಫ್ರಂಟಲ್ಲಿ ತೇರು ಎಳಿತಾರೆ ಆಯಿತಾ. ನನ್ನ ಮಗ ಬ್ಯಾಕಲ್ಲಿ ಎಳಿತಾ ಇದ್ದ, ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ನಾನು ಬ್ಯಾಕಲ್ಲಿ ಎಳಿತೀನಿ, ನಾನು ಫ್ರಂಟಲ್ಲಿ ನನಗೆ ಎಳಿಯೋಕ್ಕಾಗಲ್ಲ ಅಂತ ಎಳಿತಾ ಇದ್ದ. ಸೊ ಏನೋ ಒಂದು ಖುಷಿ. ಇವನ್ನೆಲ್ಲ ಸುಮಾರು ಜನ ಮಕ್ಳು ಹಂಗೆ ಮಾಡ್ತಾಯಿದ್ರು. ಸೊ ಮಕ್ಕಳು ಸೇಫ್ಟಿಗೆ ಆ ಥರ ಏನೋ ಒಂದು ಆಟ ಥರ ಮಾಡಿದರು ಅನಿಸುತ್ತೆ, ಐ ಡೋಂಟ್ ನೋ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ ಆಯ್ತಿದ್ದಾಗೆ ನಾನು ಇಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದೆ. ಇಲ್ಲೂ ಹೆವಿ ಕ್ರೌಡ್ ಇತ್ತಾಯ್ತಾ. ನಾವು ಅಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ತೇರು ಎಳೆಯೋತ್ತಾಗ ಹೋಗಿರ್ತಾರೆ ಅಂತ ಅಂದ್ಕೊಂಡ್ವಿ. ಇಲ್ಲೂ ಅಷ್ಟೇ ಇತ್ತು. ಇದು ವೀಡಿಯೋ ಮಾಡುವಾಗಂತೂ ಪಕ್ಕ ಬೈಸ್ಕೊಂಡೆ, ಆದರೂ ಪರವಾಗಿಲ್ಲ, ನಾನು ವೀಡಿಯೋ ಮಾಡಲೇಬೇಕು ಅಂತೇಳಿ ಹಿಂದೆ ನಿಂತ್ಕೊಂಡು ವೀಡಿಯೋ ಮಾಡಿದೆ. ಅಮ್ಮನವ್ರು ನೋಡ್ತಾ ಇರ್ಬೋದು, ಧಾನ್ಯದಲ್ಲಿ ಅಲಂಕಾರ ಮಾಡಿದರು ಅಮ್ಮನವ್ರಿಗೆ, ಅಂದರೆ ರೇಣುಕಮ್ಮನವ್ರಿಗೆ. ತುಂಬ ಅಂದರೆ ತುಂಬ ಲಕ್ಷಣವಾಗಿ ಕಾಣ್ತಾಯಿದ್ರು. ನೋಡ್ತಾ ಇರ್ಬೋದು ನೀವು, ಮಿಂಚ್ತಾ ಇದ್ದಾರೆ ಹೇಳ್ಬೇಕಂದ್ರೆ, ತುಂಬ ಲಕ್ಷಣವಾಗಿ ಕಾಣ್ತಾಯಿದ್ರು. ನಾನು ಅಲ್ಲೆಲ್ಲ ಮಂಗಳಾರತಿ ಎಲ್ಲ ತೊಗೊಂಡು ಬಂದೆ. ಇದು ಅಲ್ಲಿ ಒಳಗಡೆ ಪೂಜೆ ಮಾಡ್ಸೋಕ್ಕಾಗ್ದಿಲ್ದವರು ಇಲ್ಲಿ ಮೆರವಣಿಗೆ ದೇವರಿಗೆ ಪೂಜೆ ಮಾಡಿಸ್ಲಿಕ್ಕೆ ಅಂತ ಇಟ್ಟಿದ್ರು. ಸೊ ಇದು ಒಂಥರ ಚೆನ್ನಾಗಿತ್ತು. ಇಲ್ಲಿ ಡೈರೆಕ್ಟ್ ಈ ಬೆಟ್ಟ ಹತ್ತಿ ಹೋಗಬೇಕಾಗಿತ್ತು ನಾವು ರೇವಣಸಿದ್ದೇಶ್ವರಂಗೆ, ಬೆಟ್ಟ ಹತ್ತಕ್ಕಾಗಿಲ್ಲ ನಮಗೆ. ಸೊ ಕೆಳಗಡೆ ತೇರಿಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ.
ಇಲ್ಲೂ ಪೂಜೆ ಮಾಡಿಸ್ಕೊಂಡೆ. ಪೂಜೆ ಮಾಡಿಸಿದ ತಕ್ಷಣ ಪ್ರಸಾದ ಸಿಕ್ತು, ಎರಡೆರಡು ಕಡೆ ಪ್ರಸಾದ ಸಿಕ್ತು. ಪ್ರಸಾದ ಅಲ್ಲೇ ತಿನ್ಕೊಂಡ್ವಿ, ನಾನು, ಅಮ್ಮ, ರೇಖಾ, ಅಣ್ಣ ಎಲ್ಲರೂ ಅಲ್ಲೇ ತಿನ್ಕೊಂಡ್ವಿ, ಮಕ್ಕಳೆಲ್ಲ ಅಲ್ಲೇ ತಿನ್ಕೊಂಡ್ವಿ. ಜಾತ್ರೆ ಅಂದಮೇಲೆ ಕಡಲೆಪುರಿ ಆಬ್ವಿಯಸ್ಲಿ ತೊಗೊಳ್ಲೇಬೇಕು. ಸೊ ಕಡಲೆಪುರಿ ತಗೊಂಡು ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಕೊಂಡ್ವಿ ಅಷ್ಟೇನೆ. ಈ ಸತಿ ಟಾಯ್ಸ್ ಏನು ಕೇಳಲಿಲ್ಲ. ಒಂದು ನಾನು ಏನು ಕೊಡಿಸ್ಲಿಲ್ಲ, ಯಾಕೆ ಅಂದರೆ ಬ್ಯಾಕ್ ಟು ಬ್ಯಾಕು ಲಾಸ್ಟ್ ಮಂತ್ಸೆಲ್ಲ ಕೊಡಿಸಿದ್ದೆ. ಸೊ ಹಾಗಾಗಿ ಕೊಡಿಸ್ಲಿಲ್ಲ. ಇಲ್ಲಿ ಮಧ್ಯ ಆಗಲಿಲ್ಲ ಕಾರಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಬರೋಕ್ಕೆ. ಕಾರ್ ನಿಲ್ಲಿಸ್ಬಿಟ್ಟು ತಂದಿರೋ ಕಡಲೆಪುರಿನ ಖಾಲಿ ಮಾಡೋ ಪ್ರೋಗ್ರಾಮು. ಅಲ್ಲೆಲ್ಲ ಮಾವಿನಕಾಯಿ ನೋಡ್ಕೊಂಡ್ಬಂದು ಹುಳಿ ಮಾವಿನಕಾಯಿ ಬೇಡ ಅಂತೇಳಿ ಇದೇ ಕಡಲೆಪುರಿನೇ ಖಾಲಿ ಮಾಡಿದ್ವಿ. ಅರ್ಧ ಖಾಲಿ ಮಾಡಿದ್ವಿ. ಇವಳು ಯಾಕೆ ಒಬ್ಬಳೇ ಕವರ್ ಇಕ್ಕೊಂಡು ಕುಂತೋಳೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಕವರ್ ಇಸ್ಕೊಂಡೆ, ನಾನು ಸ್ವಲ್ಪ ತಿಂದೆ. ಸಾರಿ ಆಯಿತಾ. ಇಲ್ಲಿ ಮಕ್ಕಳ ಚೇಷ್ಟೆ ನೋಡಿಕೊಂಡು ನಾವು ಸ್ವಲ್ಪ ತಿಂದ್ವಿ. ಸೊ ಇಲ್ಲಿ ಮಾಗಡಿ ರೋಡಲ್ಲಿ ಬಂದ್ವಿ ನಾವು ಈ ಸತಿ, ಆಯಿತಾ. ಮಾಗಡಿಗೆ ಬಂದಮೇಲೆ ಚಕ್ರ ಬಸವಣ್ಣ ಸುಮಾರು ಇಲ್ಲಿ ನಾನು 5 ವರ್ಷ ಆಗಿತ್ತು ಈ ದೇವಸ್ಥಾನಕ್ಕೆ ಹೋಗಿ. ನಾನು ಇಷ್ಟಪಡೋ ದೇವರಲ್ಲಿ ಇದು ಒಂದು. ಸೊ ಹೆಂಗಿದ್ರು ಬಂದಿದ್ದೀವಿ, ಬಾ ಹೋಗೋಣ ಅಂತೇಳಿ ನನ್ನ ಮಗನ್ನ ಕರ್ಕೊಂಡು ಬಂದೆ. ನಾನು ಮಗನ್ನ ಕರೆದೆ. ಸೊ ನನಗೂ ಒಂಥರ ಖುಷಿ ಆಯಿತು ಬಂದಿದ್ದು. ಗೊತ್ತಿಲ್ಲ ಯಾಕೆ ಬರೋಕ್ಕಾಗಲಿಲ್ಲ ಇಷ್ಟು ದಿನ ಅಂತ. ಇಷ್ಟು ಹತ್ರ ಬಂದು ನಾನು ಬಂದು ಸುಮಾರು ವರ್ಷನೇ ಆಗಿತ್ತು ದೇವಸ್ಥಾನಕ್ಕೆ. ಸೊ ನಾನು ಇಷ್ಟಪಡೋ ದೈವದಲ್ಲಿ ಇದು ಒಂದು. ರಾಮನಗರ ಮನೆ ದೇವ್ರಿಗೆ ಬಂದಲ್ಲ, ಸೊ ಹಿಂಗೆ ಬಂದು ಇದೇ ರೋಡಲ್ಲೇ ಬಂದ್ವಿ. ಕಣ್ಣಲ್ಲಿ ನೀರು ಬರ್ತೈತೆ, ಬಟ್ ಆದರೂ ಬಂದಿದ್ದೀನಿ. ಆಗಲೇ ಹೇಳ್ದಂಗೆ 5 ವರ್ಷ ಆಗಿತ್ತು ಅನ್ಸುತ್ತೆ ಬಂದು. ಬರೋಕ್ಕಾಗಿರಲಿಲ್ಲ. ಪ್ರತಿ ವರ್ಷ ಆರತಿ ಮಾಡ್ತಾರೆ. ಸೊ ನಾನು ಬರ್ತಾ ಇರಲಿಲ್ಲ. ನಾನಾಗಲಿ ನನ್ನ ಮಗ ಆಗಲಿ ಬಂದಿರಲಿಲ್ಲ. ನಡೆಸ್ಕೊಂಡು ಹೋಗ್ತಾಯಿದ್ರು ಪೂಜೆನ. ಬರಬೇಕು ಅಂತ ಅನ್ನಿಸ್ತಾ ಇತ್ತು, ಇದೇನಕ್ಕೋ ಬರೋಕ್ಕಾಗಿರಲಿಲ್ಲ ಅನ್ಫಾರ್ಚುನೇಟಾಗಿ. ಇವಾಗ ಅನ್ಎಕ್ಸ್ಪೆಕ್ಟೆಡ್ ಇದೇ ರೋಡಲ್ಲೇ ಬಂದ್ವಿ ನಾವು. ಸೊ ಕುದೂರು ರೋಡಲ್ಲಿ ಬಂದ್ವಲ್ಲ, ಇಲ್ಲೇ ಬಂದ್ವಿ. ನಿಲ್ಸಪ್ಪ ಅಂಥೇಳಿ ಇಲ್ಲೇ ನಿಲ್ಲಿಸ್ಕೊಂಡು ನನ್ನ ಮಗನಿಗೂ ಕೈ ಮುಗಿಸಿ ನಾನು ಕೈ ಮುಗ್ಕೊಂಡೆ. ನಾನೇನು ದೇವ್ರ ಹತ್ರ ಏನು ಎಕ್ಸ್ಟ್ರಾ ಕೇಳಲ್ಲ. ನನ್ನ ಕಷ್ಟ ಸುಖ ಎಲ್ಲ ಏನೇ ಬಂದ್ರೂ ನೀವುಗಳು ನನ್ನ ಜೊತೆ ಇರ್ರಿ ಅಂತ ಅಷ್ಟೇ ನಾನು ಕೇಳೋದು. ಕಷ್ಟ ಬೇಡ ನನಗೆ ಸುಖನೇ ಕೊಡು ಅಂತ ನಾನು ಕೇಳಲ್ಲ ದೇವ್ರ ಹತ್ರ. ಏನೇ ಬಂದರೂ ಪರವಾಗಿಲ್ಲ, ನೀವು ನನ್ನ ಜೊತೆ ಇದು ನಡೆಸ್ಕೊಂಡು ಹೋಗ್ರಿ ಅಷ್ಟೇ ಸಾಕು. ಮನುಷ್ಯ ಅಂದಮೇಲೆ 2 ಇರಲೇಬೇಕಲ್ವ. ಸೊ ಹಾಗಾಗಿ ಸುತ್ತ ಎಲ್ಲ ನೋಡ್ಕೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು. ಅದು ಮುಂಚೆ ಅಲ್ಲೆಲ್ಲ ಸಿಮೆಂಟ್ ಇರಲಿಲ್ಲ ಆಯಿತಾ. ಇಲ್ಲಿ ಪೈಪೆಲ್ಲ ಇರಲಿಲ್ಲ, ಅಭಿಷೇಕದ ನೀರು ಹೋಗೋಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆಲ್ಟರ್ನೇಟಾಗಿ ತುಂಬ ಚೆನ್ನಾಗಿತ್ತು. ನನಗೂ ಸ್ವಲ್ಪ ಇಷ್ಟ ಆಯಿತು, ಸ್ವಲ್ಪ ಏನೋ ಜಾಸ್ತಿನೇ ಇಷ್ಟ ಆಯಿತು. ನಾನು ಇಷ್ಟಪಡೋ ದೇವ್ರುಗಳಲ್ಲಿ ಇದು ಒಂದಲ್ವ. ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಯಿತು, ನೋಡ್ಕೊಂಡು ಬಂದೆ. ಇಲ್ಲಿ ಬಂದಿದ್ದ ತಕ್ಷಣ ನನ್ನ ಮಗ ಫುಲ್ಲು ಜೋಶಲ್ಲಿದ್ದ, ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿತ್ತು ಬ್ಯಾಕ್ಗ್ರೌಂಡ್. ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವನಿಗೆ ಪೂಜೆ ಮಾಡಿದ ತಕ್ಷಣ ಕೆಲವೊಂದು ಫೋಟೋಗಳು ತೊಗೊಳೋಣ ಅಮ್ಮ ಅನ್ನೋ ಒಂದು ಇದು. ಹಾಗೆ ಸನ್ಸೆಟ್ಟಲ್ಲೇ ನೋಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ನನ್ನ ಗುಟ್ಟಿನಲ್ಲಿ ಆ ಬಸವಣ್ಣನ ದೇವಸ್ಥಾನದಿಂದ ಹೊರಗೆ ಬರೋಕ್ಕೆ ಮನಸ್ಸಿರಲಿಲ್ಲ. ಸೊ ಬರಲೇಬೇಕಲ್ಲ, ಹಾಗಾಗಿ ಬೆಳಗ್ಗೆ ನಾವು 10:30ಗೆ ಹೋದ್ವಿ. ಸಂಜೆ ಬಂದಾಗಲೇ 7 ಗಂಟೆ ಆಗಿಬಿಟ್ಟಿತ್ತು. ಮನೆಗೆ ಬರ್ತಾ ಇದ್ದೀವಿ ಇವಾಗ. ಬಸ್ಸಲ್ಲೆಲ್ಲ ನಾವು ಮುಂಚೆ ಎಲ್ಲ ಹೋಗ್ತಾಯಿದ್ವಿ, ನಾವು ಚಿಕ್ಕ ಹುಡುಗರಲ್ಲಿ ಹೋಗ್ತಾಯಿದ್ವಿ. ಸಂಡೇ ಹೋಗಿ ನೈಟಲ್ಲೇ ಆಲ್ಟಾಗಿ ಸೋಮವಾರ ಅಭಿಷೇಕ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ವಿ ಅಲ್ಲೇ ರೂಮಲ್ಲಿ ಆಲ್ಟಾಗಿ. ಸೊ ಇವಾಗ ಹಂಗಲ್ಲ, ಬೆಳಗ್ಗೆ ಏನಾದರೂ ವೆಹಿಕಲ್ ಮಾಡ್ಕೊಂಡು ಹೋಗೋದು, ಸೊ ಬರೋದು, ಇದೇ ಥರನೇ ಮಾಡ್ಕೊತೀವಿ ನಾವು ಅಲ್ಲೇ ಸುಮಾರು ವರ್ಷದಿಂದ. ಬಂದಾಗಲೇ ಟೈಮ್ ಆಗಿತ್ತು. ಏನೇನು ತಂದಿದ್ವಿ ಅದನ್ನೆಲ್ಲ ಎತ್ತಿಟ್ಕೊಂಬಿಡೋಣ ಒಳಿಕೆ ಅಂತೇಳಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ನಾನಿದು ಬಾಡಿಗೆ ಮಾಡ್ಕೊಂಡು ಹೋಗಿದ್ದಿದ್ದು ಕಾರ್ನ. ಯಾಕಂದರೆ ನನಗೆ ಗೊತ್ತು ಮಕ್ಕಳೆಲ್ಲ ಇರ್ತವೆ, ಬಸ್ಸಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ನನ್ನ ಮಕ್ಕಳನ್ನ ಅನ್ನೋದು ನನಗೊಂದು ಐಡಿಯಾ ಐತೆ. ಸೊ ಹಂಗಾಗಿ ನಾನು ವೆಹಿಕಲ್ ಮಾಡ್ಕೊಂಡು ಹೋಗಿದ್ವಿ ನಾವು. ಯಾರೂ ಬಂದಿರಲಿಲ್ಲ. ಅಪ್ಪ ಎಲ್ಲ ಸ್ವಲ್ಪ ಬ್ಯುಸಿ ಇತ್ತು, ಅಪ್ಪ ಬಂದಿರಲಿಲ್ಲ. ಸೊ ನಾವೇ ಹೋಗ್ಬಿಟ್ಟು ಬಂದ್ವಿ. ಅಪ್ಪನೂ ತುಂಬಾ ಸಾಕಾಗ್ಬಿಟ್ಟಿತ್ತು ಹೇಳಬೇಕಂದ್ರೆ. ಟಯರ್ಡ್ ಆಗಿದ್ದರಿಂದ ಬಾಗಿಲು ಸ್ವಲ್ಪ ಮುಂದ್ಗದ ಮಾಡ್ಕೊಂಡು ಮಲ್ಕೊಂಬಿಟ್ಟಿತ್ತು. ಸ್ವಲ್ಪ ಮಲ್ಕೊಳ್ಳಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನಾದೆ. ಅಮ್ಮ ನಾವು ತಂದಿರೋದನ್ನೆಲ್ಲ ತೋರಿಸ್ತಾ ಇತ್ತು, ಏನೇನು ತೊಗೊಂಬಂದಿದ್ವಿ ಅಂತ ಹೇಳಿ. ನಾನೇನು ಈ ಸತಿ ಬಟ್ಟೆ ಅಷ್ಟೇ ಕೊಡಿಸ್ದೆ ಮಕ್ಕಳಿಗೆ. ಸ್ವಲ್ಪ ಹಂಗೆ ರೆಸ್ಟ್ ಮಾಡ್ಕೊಂಡು ಕುಂತಿದ್ವಿ. ಸೊ ಇವಾಗ ಮನೆಗೆ ಬಂದ್ವಿ. ಟೈಮ್ ಆಲ್ರೆಡಿ 7 ಗಂಟೆ ಆಗಿದೆ ಅನಿಸುತ್ತೆ. 7 ಗಂಟೆ 7 ಕಾಲು ಆಗಿರ್ಬೋದು. ಸೊ ಇವಾಗ ಬಂದಿದ್ದೀವಿ ಮನೆಗೆ. ಸೊ ಅಡುಗೆ ಮಾಡಬೇಕು. ಲೈಟಾಗಿ ಒಂದು ರಸಮ್ ಏನಾದರೂ ಮಾಡ್ಕೊಳ್ತೀನಿ. ಇನ್ನೇನಂತ
ಏನು ಮಾಡ್ಕೊಳಕ್ಕೆ ಹೋಗಲ್ಲ. ರಸಮ್ ಏನಾದರೂ ಮಾಡ್ಕೊತೀವಿ, ರೈಸ್ ಇದೆ, ಸೊ ರಸಮ್ ಮಾಡ್ಕೊಂಡು ಊಟ ಮಾಡ್ಕೊತೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ, ಆಬ್ವಿಯಸ್ಲಿ ಇಷ್ಟ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.